ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಜ್. ಒಂದು ತೆಲುಗಿನ ಸೂಪರ್ ಹಿಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಹೇಳ್ತೀನಿ, ತಪ್ಪದೆ ನೋಡಿ. ಏಕೆಂದರೆ ಈ ಮೂವಿಯಲ್ಲಿ ಬರುವ ಪ್ಯೂರ್ ಎಮೋಷನ್ಸ್ ಆಗಿರ್ಬೋದು, ಪ್ಯೂರ್ ಲವ್ ಸ್ಟೋರಿ ಆಗಿರ್ಬೋದು, ಒಂದು ಫ್ಯಾಮಿಲಿಯಲ್ಲಿ ಅನುಭವಿಸುವ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಕಥೆ ಆಗಿರ್ಬೋದು. ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಇನ್ನು ಕತೆ ಶುರುವಾಗೋದು ಚೆನ್ನೈನ ಒಂದು ಹಳ್ಳಿಯಲ್ಲಿ. ಹಾಗಾದರೆ ನಾಯಕ ಬಂದು ನಮ್ಮ ಶಿವ ಪಾತ್ರದಲ್ಲಿ ನಟಿಸಿರುವ ಸಂತೋಷ್ ಶೋಭನ್ ಒಬ್ಬ ಇಂಟೀರಿಯರ್ ಡಿಸೈನರ್ ಆಗುವ ಕನಸು ಹೊತ್ತು ಊರು ಬಿಟ್ಟು ಬಂದಿರುತ್ತಾನೆ. ಆದರೆ ಜೀವನ ಸಾಗಿಸಲು ಹಾಗೂ ಅವಕಾಶಗಳಿಗಾಗಿ ಕಾಯುತ್ತಾ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾನೆ. ಇದೇ ಸಮಯದಲ್ಲಿ IT ಉದ್ಯೋಗದ ಹುಡುಕಾಟದಲ್ಲಿರುವ ನಾಯಕಿ ಮಿಶ್ರಾ ಪರಿಚಯವಾಗುತ್ತದೆ. ಆರ್ಥಿಕ ಸಂಕಷ್ಟಗಳನ್ನು ನಿಭಾಯಿಸಲು ಹಾಗೂ ಖರ್ಚುಗಳನ್ನು ಹಂಚಿಕೊಳ್ಳಲು ಇಬ್ಬರೂ ಒಂದೇ ಬಾಡಿಗೆ ಮನೆಯಲ್ಲಿ ಉಳಿದುಕೊಳ್ಳುತ್ತಾರೆ. ಇವರ ಇಬ್ಬರ ಪರಿಚಯ ಅಪರಿಚಿತವಾದರೂ ಪರಸ್ಪರ ಕನಸುಗಳಿಗೆ ಆಸರೆಯಾಗುತ್ತಾ ಪ್ರೀತಿಯಾಗಿ ಬದಲಾಗುತ್ತದೆ ಮತ್ತು ಮುಂದೆ ಯಾವ ತಿರುವುಗಳನ್ನು ಪಡೆದುಕೊಳ್ಳುವುದೇ ಈ ಚಿತ್ರದ ಒಂದು ಮೂಲಕತೆ ಬಂದು. ಈ ಚಿತ್ರದ ಕತೆ ಮೇಲ್ನೋಟಕ್ಕೆ ಸಾಧಾರಣ ಎನಿಸಿದರೂ ನಿರ್ದೇಶಕ ಅಶ್ವಿನಿ ಚಂದ್ರಶೇಖರ್ ಅವರು ಸಹಜೀವನ, ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಹೇಗೆ ಒಂದು ನೈಜವಾಗಿ ಮತ್ತು ಸೂಕ್ಷ್ಮವಾಗಿ ತೆರೆಯ ಮೇಲೆ ತಂದಿದ್ದಾರೆ ಮತ್ತು ಯುವ ಜನತೆಗೆ ಹೊಸ ಊರಿನಲ್ಲಿ ಪಡುವ ಕಷ್ಟಗಳು, ಉಳಿದುಕೊಳ್ಳಲು ಪಡುವ ಪರದಾಟ ಮತ್ತು ಅವರ ವೃತ್ತಿ ಜೀವನದ ಹೋರಾಟಗಳನ್ನು ಯಾವುದೇ ಅಪರಿಚಿತ ನಾಟಕೀಯತೆ ಇಲ್ಲದೆ ತುಂಬಾ ಸರಳವಾಗಿ ಸಹಜವಾಗಿ ತೋರಿಸಿದ್ದಾರೆ. ಇನ್ನು ಈ ಚಿತ್ರದ ಮೊದಲಾರ್ಧ ತುಂಬಾ ಮುದ್ದಾದ ಸಣ್ಣ ಪುಟ್ಟ ಭಾವನೆಗಳೊಂದಿಗೆ ಸಾಗುತ್ತದೆ. ನಾಯಕನ ವೃತ್ತಿ ಜೀವನದ ಯಶಸ್ಸಿನತ್ತ ಸಾಗುವ ಹೊತ್ತಿಗೆ ಇವರ ಪ್ರೀತಿಯು ಒಂದು ವಿಚಾರ ಹಾಗೂ ಒಂದೇ ಮನೆಯಲ್ಲಿರುವ ವಿಷಯ ಪೋಷಕರಿಗೆ ತಿಳಿಯುತ್ತದೆ. ನಾಯಕನ ಮನೆಯವರು ಒಪ್ಪಿದರೂ ನಾಯಕಿಯ ಮನೆಯವರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ. ಅಲ್ಲಿಂದ ಕತೆ ವೇಗ ಪಡೆದುಕೊಳ್ಳುತ್ತದೆ. ವೃತ್ತಿ ಜೀವನ, ಪ್ರೀತಿ ಮತ್ತು ಪೋಷಕರ ವಿಚ್ಛೇದನದ ನಡುವಿನ ಸಂಬಂಧವೇ ಚಿತ್ರದ ಮಧ್ಯಂತರ ಕುತೂಹಲಕಾರಿ ಅಂಶ ಅಂತಾನೆ ಹೇಳ್ತೀವಿ. ಇನ್ನು ಕ್ಯಾಸ್ಟ್ ಅಂಡ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಸಂತೋಷ್ ಶೋಭನ್ ತಮ್ಮ ಹಿಂದಿನ ಚಿತ್ರಗಳಿಗಿಂತ ಅತ್ಯಂತ ಪ್ರಬುದ್ಧವಾದ ನಟನೆಯನ್ನು ನೀಡಿದ್ದಾರೆ. ಜೀವನದಲ್ಲಿ ಗೆಲ್ಲಬೇಕು ಎಂಬ ಒದ್ದಾಡುವ ಅಂತಹ ಮತ್ತು ಭರವಸೆಯ ನಡುವೆ ಸಿಲುಕುವ ಯುವಕನ ಪಾತ್ರದಲ್ಲಿ ಅವರ ಹಾವಭಾವ ಮತ್ತು ನೈಜ ಅಭಿನಯವಾಗಿ ಮೂಡಿಬಂದಿದೆ. ಇನ್ನು ಮಿತ್ರ ನಾಯಕಿಗೆ ಇದು ಎರಡನೇ ಚಿತ್ರವಾದರೂ ನಟನೆ ಅತ್ಯುತ್ತಮವಾಗಿದೆ. ನಾಯಕನಿಗೆ ಬೆಂಬಲವಾಗಿ ನಿಲ್ಲುವ, ಪ್ರಬುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪಾತ್ರದಲ್ಲಿ ಅವರು ಮಿಂಚಿದ್ದಾರೆ. ಇನ್ನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಬಂದರೆ, ದಿನೇಶ್ ಪುರುಷೋತ್ತಮ್ ಅವರ ಕ್ಯಾಮರಾ ಕೈಚಳಕ ಚಿತ್ರದ ಹೈಲೈಟ್. ಚೆನ್ನೈ ನಗರದ ನೈಜ ಲೊಕೇಶನ್ಗಳಲ್ಲಿ, ಅದರಲ್ಲೂ ಸಿನಿಮ್ಯಾಟಿಕ್ ಲೈಟಿಂಗ್ ಮತ್ತು ನ್ಯಾಚುರಲ್ ಟೋನ್ ಬಳಸಿ ಪಡೆದಿರುವ ಸೆಳೆದಿರುವ ದೃಶ್ಯಗಳಿಗೆ ಜೀವ ತುಂಬಿದೆ. ಇನ್ನು ಸಂಗೀತ ಮತ್ತು ಸಂಕಲನ ವಿಚಾರಕ್ಕೆ ಬಂದರೆ, ಆದಿತ್ಯ ರವಿಚಂದ್ರನ್ ಅವರ ಹಿಂದಿನ ಸಂಗೀತ ದೃಶ್ಯಗಳ ಭಾವನೆಗಳನ್ನು ಹೆಚ್ಚಿಸುತ್ತದೆ. ಮೊದಲಾರ್ಧವನ್ನು ನೋಡಿ ಇದೊಂದು ಸಿಂಪಲ್ ಲವ್ ಸ್ಟೋರಿ ಎಂದುಕೊಂಡರೆ, ದ್ವಿತೀಯಾರ್ಧ ಮತ್ತು ಅದರಲ್ಲೂ ವಿಶೇಷವಾಗಿ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರಿಗೆ ಅಚ್ಚರಿ ಮೂಡಿಸುತ್ತದೆ. ಒಂದು ಘಟನೆ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸುತ್ತದೆ. ಕ್ಲೈಮ್ಯಾಕ್ಸ್ ತುಂಬಾ ಭಾರವಾದ ಎಮೋಷನಲ್ ಡ್ಯಾಮೇಜ್ ಅಂತಾನೆ ಹೇಳ್ತೀನಿ. ಈ ಸಿನಿಮಾದ ಕತೆ ನಮಗೆ ಗೊತ್ತಿದ್ದರೂ ಅದನ್ನು ರೀತಿ ಸಂಪೂರ್ಣ ಹೊಸದಾಗಿದೆ. ಪ್ರೀತಿ ಎಂದರೆ ಕೇವಲ ರೊಮ್ಯಾನ್ಸ್ ಅಲ್ಲ, ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಲ್ಲುವುದು ಎನ್ನುವ ಸುಂದರ ಎಂಬ ಒಂದು ಸಂದೇಶವನ್ನು ಈ ಚಿತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಈ ಫಿಲಂ ಫ್ಯಾಮಿಲಿ ಜೊತೆ ನೋಡ್ಬೋದಂದ್ರೆ ಪಕ್ಕಾ